ಮಂಗಳೂರಿನ ಮಹಾನಗರ ಪಾಲಿಕೆ ಮತ್ತೆ ಸುದ್ದಿಗೆ ಗ್ರಾಸವಾಗಿದೆ. ಅವ್ಯವಹಾರ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಹೆಸರಾಗಿರುವ ಮಹಾನಗರ ಪಾಲಿಕೆಯ ಆಡಳಿತ ಮತ್ತೊಂದು ಬೃಹತ್ ಯೋಜನೆ ಕೈಗೆತ್ತಿಕೊಂಡಿದ್ದು ಆರಂಭದಲ್ಲೇ ಅವ್ಯವಹಾರದ ಆರೋಪ ಕೇಳಿಬಂದಿದೆ. ಯೋಜನೆ ವಿಚಾರದಲ್ಲಿ ಪಾಲಿಕೆ ಕರೆದಿದ್ದ ಸಾರ್ವಜನಿಕ ಸಭೆ ಶಾಸಕರು ಮತ್ತು ಕಮ್ಯುನಿಸ್ಟ್ ಮುಖಂಡರ ನಡುವಿನ ಹೊಯ್ದಾಟಕ್ಕೆ ಕಾರಣವಾಯಿತು. ಮಂಗಳೂರಿನ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಳಚರಂಡಿ ಆಧುನೀಕರಣಕ್ಕೆ ಎಡಿಬಿ ಸಾಲ ಮತ್ತು ರಾಜ್ಯ ಸರ್ಕಾರದ ಅನುದಾನದಡಿ ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ. ಸುಮಾರು 700 ಕೋಟಿ ಮೊತ್ತದ ಬೃಹತ್ ಕಾಮಗಾರಿಗೆ ಚುನಾವಣೆ ವರ್ಷದಲ್ಲಿ ತರಾತುರಿಯಲ್ಲಿ ಯೋಜನೆ ರೂಪಿಸಲಾಗಿದ್ದು ಟೆಂಡರ್ ಹಂತದಲ್ಲಿಯೇ ಅವ್ಯವಹಾರ ನಡೆದಿರುವ ಆರೋಪ ಕೇಳಿಬಂದಿದೆ. ಯೋಜನೆಯನ್ನು ಕೆಐಯುಡಿಎಫ್ಸಿ ಮತ್ತು ಮಹಾನಗರ ಪಾಲಿಕೆ ಜಂಟಿಯಾಗಿ ನಡೆಸುತ್ತಿದ್ದು 95 ಕೋಟಿ ಮೊತ್ತದ ಯೋಜನೆಯನ್ನು ಗುತ್ತಿಗೆ ನಿಯಮ ಉಲ್ಲಂಘಿಸಿ 2 ಕಂಪನಿಗಳಿಗೆ ನೀಡಲಾಗಿದೆ. ಒಟ್ಟು ಯೋಜನೆ ಬಗ್ಗೆ ಮಂಗಳೂರಿನ ಮಹಾನಗರ ಪಾಲಿಕೆಯ ಸಭಾಂಗಣದಲ್ಲಿ ಸಾರ್ವಜನಿಕ ಅಹವಾಲು ಸಭೆ ಕರೆಯಲಾಗಿತ್ತು. ಆದರೆ ಸಭೆಯಲ್ಲಿ ಶಾಸಕರಾದ ಮೊಯ್ದೀನ್ ಬಾವ ಮತ್ತು ಜೆಆರ್ ಲೋಬೋ ವಿರುದ್ಧ ಅವ್ಯವಹಾರ ಆರೋಪ ಕೇಳಿಬಂದಿದ್ದರಿಂದ ಸಭೆ ಗೊಂದಲದ ಗೂಡಾಯಿತು. ಒಂದು ಹಂತದಲ್ಲಿ ಬಿಜೆಪಿ ಸದಸ್ಯರು, ಕಮ್ಯುನಿಸ್ಟ್ ಮುಖಂಡರು ಮತ್ತು ಶಾಸಕ ಮೊಯ್ದೀನ್ ಬಾವ ನಡುವೆ ನೇರ ವಾಗ್ವಾದ ನಡೆಯಿತು. ಯೋಜನೆ ಟೆಂಡರ್ ಹಂತದಲ್ಲಿ ಶಾಸಕರು ಕಿಕ್ ಬ್ಯಾಕ್ ಪಡೆದಿದ್ದಾರೆಂದು ಕಮ್ಯುನಿಸ್ಟ್ ನಾಯಕರು ಆರೋಪಿಸಿದರು. ಇದೇ ವೇಳೆ ಬಿಜೆಪಿ ಕಾರ್ಪೊರೇಟರ್ ಸುಧೀರ್ ಕಣ್ಣೂರು ಹಾಗೂ ಕಾಂಗ್ರೆಸ್ ಕಾರ್ಪೊರೇಟರ್ ದೀಪಕ್ ಪೂಜಾರಿ ನಡುವೆ ಮಾತಿನ ಚಕಮಕಿ ನಡೆಯಿತು. ಒಂದು ಹಂತಕ್ಕೆ ಹೊಯ್ಕೈ ನಡೆಯಿತು ಎನ್ನಬಹುದು. ಆದರೆ ಶಾಸಕ ಮೊಯ್ದೀನ್ ಬಾವ ಆರೋಪವನ್ನು ನಿರಾಕರಿಸಿದ್ದು ಅವ್ಯವಹಾರ ಆಗಿದ್ದಲ್ಲಿ ಮುಖ್ಯಮಂತ್ರಿಗೆ ಹೇಳಿ ಟೆಂಡರ್ ರದ್ದುಪಡಿಸುವುದಾಗಿ ಹೇಳಿದರು. ಈ ಒಳಚರಂಡಿ ಕಾಮಗಾರಿಯಲ್ಲಿ ಟೆಂಡರ್ ಮಾಡುವಂತಹ ಸಂದರ್ಭದಲ್ಲಿ ಇವತ್ತು ಅವೈಜ್ಞಾನಿಕವಾಗಿ ಟೆಂಡರ್ ಮಾಡಿದ್ದಾರೆ ಅಂತ ಹೇಳುವಂಥ ಮಾತನ್ನು ಹೇಳಿ ಇದರಲ್ಲಿ ಜೆಆರ್ ಲೋಬೋ ಮತ್ತು ಮೊಯ್ದೀನ್ ಬಾವ ಅಂತ ಹೇಳುವಂಥ ಶಾಸಕರು ಶಾಮೀಲಾಗಿದ್ದಾರೆ ಅಂತ ಹೇಳುವಂಥದ್ದನ್ನು ಹಾಕಿದ್ದಾರೆ. ನನಗೆ ಆ ಕಾಂಟ್ರಾಕ್ಟ್ ಆದದ್ದು, ಕಾಂಟ್ರಾಕ್ಟ್ದಾರದು ಅಥವಾ ಟೆಂಡರ್ ಆದದ್ದು, ಟೆಂಡರ್ಗೆ ನಾವು ಹೋಗಿದೆ ಅದು ಗೊತ್ತಿರ್ತುಳ್ಳದ್ದು. ಕಾಂಟ್ರಾಕ್ಟ್ಗೆ 2 ಕೊಟ್ಟಿದ್ದಾರೆ ಅಥವಾ 3 ಕೊಟ್ಟಿದ್ದಾರೆ, ಅದನ್ನು ಇದುವರೆಗೂ ಯಾರು ಗಮನಕ್ಕೆ ತಂದಿಲ್ಲ, ನನಗೆ ಗೊತ್ತೂ ಇಲ್ಲ. ಅಧಿಕಾರಿಗಳನ್ನು ಕರೆಸಿದ್ದೇನೆ. ಅಧಿಕಾರಿಗಳನ್ನು ಕರೆಸಿ ಅದರಲ್ಲಿ ಏನಾದರೂ ನ್ಯೂನ್ಯತೆಗಳಿದ್ದಲ್ಲಿ ಯಾವ ರೀತಿಯಲ್ಲಿ ಆರೋಪ ಮಾಡಿದ್ದಾರೆ ಅದನ್ನು ಟೆಂಡರನ್ನು ರದ್ದುಪಡಿಸುವಂಥ ಕೆಲಸವನ್ನು ನಾನು ಮಾಡ್ತೇನೆ, ಮುಖ್ಯಮಂತ್ರಿಗೆ ಕೊಟ್ಟು. ಇನ್ನು ಎಡಿಬಿ ಮೊದಲ ಹಂತದ ಒಳಚರಂಡಿ ಯೋಜನೆಯಲ್ಲಿ ಅವ್ಯವಹಾರ ಆಗಿದ್ದರಿಂದ ಈ ಹಿಂದಿನ ನಗರಾಭಿವೃದ್ಧಿ ಸಚಿವ ರೋಷನ್ ಬೇಗ್ ಸಿಐಡಿ ತನಿಖೆಗೆ ಆದೇಶ ಮಾಡಿದ್ದರು. ಆದರೆ ಆದೇಶ ಆಗಿ 5-6 ವರ್ಷ ಕಳೆದರೂ ತನಿಖೆ ಮಾತ್ರ ಪ್ರಗತಿ ಕಂಡಿಲ್ಲ. ಹೀಗಿದ್ದರೂ ಇದೀಗ ಎಡಿಬಿ ಸಾಲದಡಿ ಮತ್ತೊಮ್ಮೆ ಯೋಜನೆ ರೂಪಿಸಿದ್ದು ಸಹಜವಾಗಿಯೇ ಸಂಶಯಕ್ಕೆ ಕಾರಣವಾಗಿದೆ. ಎಡಿಬಿ ಯೋಜನೆಯಲ್ಲಿ 350 ಕೋಟಿ ಒಳಚರಂಡಿ ಮತ್ತು ನೀರಿಗಾಗಿ ಬಂದಿತ್ತು. ಈ ಯೋಜನೆ 2026ರ ಮಂಗಳೂರಿನ ಜನಸಂಖ್ಯೆಗೆ ಆಧಾರವಾಗಿ ಮಾಡಿರುವಂಥದ್ದು. ಅದು ಟೋಟಲಿ ಬಂದ ಹಣವನ್ನು ಇವರು ವೇಸ್ಟೇ ಮಾಡಿದರು. ಈಗಿನ ಶಾಸಕರು ಆವಾಗ ಆ ಕುರ್ಸಂಪಿದ ಅಧಿಕಾರಿಯಾಗಿದ್ದರು. ಇದು ಎಲ್ಲೂ ಕೂಡ ಇವತ್ತು ಏನು ಹೇಳಿದರೆ ಮಂಗಳೂರಿನಲ್ಲಿ ಮಾರ್ಚ್ ಬಂದಾಗ ಒಂದು ತೊಟ್ಟು ನೀರಿಗೆ ಕಷ್ಟ ಬರುವಂಥದ್ದಾಗ್ತದೆ. ಇಲ್ಲಿ ಏನಾಗ್ತದೆ ಹೇಳಿದರೆ ಆಕಾರ ಹೇಳ್ತದೆ, ಇಷ್ಟು ನೀರಿದ್ದು ನಮಗೆ ನೀರು ಸಿಕ್ಕುವುದಿಲ್ಲ. ಮಳೆಗಾಲ ಬಂದ ಕೂಡಲೇ ಡ್ರೈನೇಜ್ಗಳಿದ್ದು ಮ್ಯಾನ್ಹೋಲ್ಗಳಿಂದ ಕಾರಂಜಿಯಾಗಿ ನೀರು ಮೇಲೆ ಬರ್ತದೆ. ಟೋಟಲಿ ಹಣವನ್ನು ವೇಸ್ಟ್ ಮಾಡಿ ಅಧಿಕಾರಿಗಳು ಮತ್ತು ಆಂಧ್ರದಿಂದ ಬಂದ ಗುತ್ತಿಗೆಗಾರರು ತಿಂದು ತೇಗಿದ್ದು. ಇನ್ನು ಅವ್ಯವಹಾರದ ಬಗ್ಗೆ ಮಹಾನಗರ ಪಾಲಿಕೆ ಮೇಯರ್ ಅವರಲ್ಲಿ ಕೇಳಿದ್ರೆ ಯಾವುದೇ ತನಿಖೆಗೂ ಸಿದ್ಧರಿದ್ದೇವೆ ಅನ್ನುವ ಹೇಳಿಕೆ ನೀಡಿದ್ದಾರೆ. ನೋಡಿ, ಈಗಾಗಲೇ ಏನು ಆರೋಪಗಳು ಬಂದಿದೆ, ಇದು ನಾವಿವತ್ತು ನನ್ನ ಅಧ್ಯಕ್ಷತೆಯಲ್ಲಿ ಕರ್ತಕ್ಕಂತಹ ಏನು ಸಭೆ ಇದೆ ಇವತ್ತು,
ADB ಯೋಜನೆಯಲ್ಲಿ ನಾವು ತೆಗೆದುಕೊಳ್ಳುವ ಕಾಮಗಾರಿಗಳ ಬಗ್ಗೆ ಅಥವಾ ಅದನ್ನು ಯಾವ ರೀತಿ ಪ್ರಥಮ ಹಂತವಾಗಿ ಯಾವುದನ್ನು ತೆಗೆದುಕೊಳ್ಬೇಕು ಅಥವಾ ಅದರ ಸಾಧಕ ಬಾಧಕಗಳು ಏನಿವೆ ಅದರ ಬಗ್ಗೆ ನಾವು ಇವತ್ತು ಸಾರ್ವಜನಿಕರು ಇರ್ಬೋದು ಅಥವಾ ಹಲವಾರು ಸಂಘ ಸಂಸ್ಥೆಗಳಿರ್ಬೋದು ಅಥವಾ ಬೇರೆ ಬೇರೆ ಇಲಾಖೆಗಳಿರ್ಬೋದು ಅವರನ್ನು ಇವತ್ತು ನಾವು ಸಭೆ ಕರೆದದ್ದು. ಸೊ ಆ ಸಂದರ್ಭದಲ್ಲಿ ಏನು ಅಂತ ಹೇಳಿದರೆ ಬಹುಶಃ ಮುನೀರ್ ಕಾಟಿಪಳ್ಳಿಯರವರು ನಿನ್ನೆ ಅವರವರು ಮಾತಾಡಿದ್ರು. ಅದರ ಬಗ್ಗೆ ಒಂದನೇದಾಗಿ ಅದನ್ನು ಇವತ್ತು ಶಾಸಕರು ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದು, ಈ ರೀತಿ ಬಂದಿದೆ, ಈ ರೀತಿ ಅದಕ್ಕೆ ಏನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನಿದ್ದಾರೆ ಅವರು ಅದಕ್ಕೆ ಉತ್ತರ ಕೊಡಬೇಕು ಹೀಗೆ ಅಂತ ಹೇಳಿ ಅವರ ಅದರದ್ದು ಕ್ಲಾರಿಫಿಕೇಶನ್ ಅವರು ಹೇಳಿದ್ರು ಅಷ್ಟೇ. ಒಟ್ಟಿನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರು ಪಕ್ಷಭೇದ ಮರೆತು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರೊಂದಿಗೆ ಸೇರಿ ಮತ್ತೊಂದು ಮಹಾಭ್ರಷ್ಟಾಚಾರಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿರುವುದು ಮಾತ್ರ ದುರಂತವೇ ಸರಿ. ನಾಗೇಶ್ ಕಾವೂರು, V4 News 24/7 ಮಂಗಳೂರು.